ನಮಸ್ಕಾರ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ನೀವು ಎದ್ದೇಳುತ್ತೀರಿ, ಆರಾಮದಾಯಕವಾದ ಬಟ್ಟೆ ಧರಿಸಿ ಟ್ರಾಫಿಕ್ನಲ್ಲಿ ಸ್ವಲ್ಪ ಕಿರಿಕಿರಿ ಅನುಭವಿಸುತ್ತಾ ನಿಮ್ಮ ಕಚೇರಿಯನ್ನು ತಲುಪುತ್ತೀರಿ. ಅಲ್ಲಿ ಎಸಿ ಗಾಳಿಗೆ ಕುಳಿತು ಕಾಫಿ ಕುಡಿಯುತ್ತಾ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುತ್ತೀರಿ. ಸಂಜೆ ಸುರಕ್ಷಿತವಾಗಿ ಮನೆಗೆ ಬಂದು ನಿಮ್ಮ ಕುಟುಂಬದೊಂದಿಗೆ ಊಟ ಮಾಡಿ ನೆಮ್ಮದಿಯಿಂದ ನಿದ್ದೆ ಮಾಡುತ್ತೀರಿ. ಇದು ನಿಮ್ಮೆಲ್ಲರ ಸಾಮಾನ್ಯ ದಿನಚರಿ. ಕೆಲಸದ ಟಾರ್ಗೆಟ್ ರೀಚ್ ಆಗಲಿಲ್ಲ, ಬಾಸ್ ಬೈದರು ಎಂಬ ಸಣ್ಣ ಪುಟ್ಟ ಟೆನ್ಷನ್ಗಳು ಬಿಟ್ಟರೆ ನಿಮ್ಮ ಉಸಿರಿಗೆ ಅಥವಾ ಜೀವಕ್ಕೆ ಇಲ್ಲಿ ಯಾವುದೇ ಅಪಾಯವಿಲ್ಲ. ಆದರೆ ಇದೇ ಭೂಮಿಯ ಮೇಲೆ ಇನ್ನೊಂದು ಪ್ರಪಂಚವಿದೆ. ಅಲ್ಲಿ ಆಫೀಸ್ ಎಂದರೆ ಸಮುದ್ರದ ಮಧ್ಯದಲ್ಲಿ ಏಳುವ 40 ಅಡಿ ಎತ್ತರದ ರಾಕ್ಷಸದ ಅಲೆಗಳು, ಅಥವಾ ಉಸಿರುಗಟ್ಟಿಸುವ ವಿಷಾನಿಲ ಸೂಸುವ ಜ್ವಾಲಾಮುಖಿಯ ಬಾಯಿ, ಇಲ್ಲವೇ ಸೂರ್ಯನ ಬೆಳಕೆ ಬೀಳದ ಸಮುದ್ರ 100 ಅಡಿ ಆಳದ ಕತ್ತಲ ಕೂಪ. ಅಲ್ಲಿ ಮಾಡುವ ಒಂದು ಸಣ್ಣ ತಪ್ಪು, ಆಯತಪ್ಪಿಡುವ ಒಂದೇ ಒಂದು ಹೆಜ್ಜೆ ಅಥವಾ ಕೇವಲ 1 ಸೆಕೆಂಡಿನ ನಿರ್ಲಕ್ಷ್ಯ ನೇರವಾಗಿ ಸಾವಿಗೆ ಆಹ್ವಾನ ನೀಡುತ್ತದೆ. ಅವರು ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಸಂಜೆ ಮನೆಗೆ ಜೀವಂತವಾಗಿ ಮರಳುತ್ತಾರೋ ಇಲ್ಲೋ ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ. ಸಾವು ಅವರ ಬೆನ್ನ ಹಿಂದೆಯೇ ನಿರಂತರವಾಗಿ ಕಾಯುತ್ತಿರುತ್ತದೆ. ಹೌದು ಸ್ನೇಹಿತರೆ, ಇಂದು ನಾವು ಮಾತನಾಡುತ್ತಿರುವುದು ಪ್ರಪಂಚದ ಅತ್ಯಂತ ಅಪಾಯಕಾರಿ, ಭಯಾನಕ ಮತ್ತು ಜೀವಕ್ಕೆ ಕುತ್ತು ತರುವ ಕೆಲಸಗಳ ಬಗ್ಗೆ. ಈ ವಿಡಿಯೋದಲ್ಲಿ ಜಗತ್ತಿನ 5 ಭೀಕರ ಕೆಲಸಗಳು ಯಾವುವು, ಅಲ್ಲಿನ ನೈಜ ಪರಿಸ್ಥಿತಿ ಹೇಗಿರುತ್ತದೆ ಮತ್ತು ಪ್ರತಿಕ್ಷಣ ಸಾವಿನ ಜೊತೆ ಸರಸವಾಡುತ್ತಲೇ ಮನುಷ್ಯರು ಈ ಕೆಲಸಗಳನ್ನು ಏಕೆ ಮಾಡುತ್ತಾರೆ ಎಂಬುದರ ಇಂದಿನ ಆರ್ಥಿಕ ಹಾಗೂ ಮಾನಸಿಕ ಸತ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. 1. ಅಲಾಸ್ಕಾದ ಏಡಿ ಮೀನುಗಾರರು. ಸಮುದ್ರದಲ್ಲಿ ಮೀನು ಹಿಡಿಯುವುದು ಕಷ್ಟದ ಕೆಲಸ ಎಂಬುದು ನಮಗೆ ಗೊತ್ತು. ಆದರೆ ರಷ್ಯಾಗೆ ಹೊಂದಿಕೊಂಡಿರುವ ಅಲಾಸ್ಕಾದ ಬೇರಿಂಗ್ ಸಮುದ್ರದಲ್ಲಿ ಚಳಿಗಾಲದಲ್ಲಿ ಏಡಿ ಹಿಡಿಯುವುದು ಮೀನುಗಾರಿಕೆಯಲ್ಲ, ಅದೊಂದು ಯುದ್ಧ. ಇದು ಜಗತ್ತಿನ ಅತ್ಯಂತ ದುಬಾರಿ ಕಿಂಗ್ ಕ್ರಾಬ್ಗಳು ಸಿಗುವ ಜಾಗ. ಈ ಮೀನುಗಾರರ ಕೆಲಸ ಮಾಡುವ ವಾತಾವರಣ ಹೇಗಿರುತ್ತದೆ ಗೊತ್ತಾ? ತಾಪಮಾನ -30 ಡಿಗ್ರಿಗಿಂತಲೂ ಕೆಳಗಿರುತ್ತದೆ. ಸಮುದ್ರದ ನೀರು ಹೆಪ್ಪುಗಟ್ಟುವಂತಹ ಚಳಿ. ಇಂತಹ ವಾತಾವರಣದಲ್ಲಿ 40 ರಿಂದ 50 ಅಡಿ ಎತ್ತರದ ಬೃಹತ್ ಅಲೆಗಳು ಹಡಗಿಗೆ ಅಪ್ಪಳಿಸುತ್ತವೆ. ಹಡಗು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 45 ಡಿಗ್ರಿ ಕೋನದಲ್ಲಿ ವಾಲುತ್ತಿರುತ್ತದೆ. ಆ ಭೀಕರ ಅಲೆಗಳ ಮಧ್ಯೆ ಕಾರ್ಮಿಕರು ಸುಮಾರು 300 ರಿಂದ 400 ಕೆಜಿ ತೂಕದ ಬೃಹತ್ ಉಕ್ಕಿನ ಪಂಜರಗಳನ್ನು ಸಮುದ್ರದ ಕೆಳಗೆ ಇಳಿಸಬೇಕು ಮತ್ತು ಮೇಲೆತ್ತಬೇಕು. ಅಲೆಗಳ ಹೊಡೆತಕ್ಕೆ ಈ 400 ಕೆಜಿ ತೂಕದ ಪಂಜರಗಳು ಗಾಳಿಯಲ್ಲೇ ತೂಗಾಡುತ್ತಿರುತ್ತವೆ. ಅದು ಸ್ವಲ್ಪ ತಾಗಿದರೂ ಮನುಷ್ಯನ ಮೂಳೆಗಳು ಪುಡಿಯಾಗುತ್ತವೆ. ಮತ್ತೊಂದು ದೊಡ್ಡ ಅಪಾಯವೆಂದರೆ ಐಸಿಂಗ್. -ಡಿಗ್ರಿ ಚಳಿಯಲ್ಲಿ ಸಮುದ್ರದ ನೀರು ಹಡಗಿನ ಮೇಲೆ ಬಿದ್ದ ತಕ್ಷಣ ಮಂಜುಗಡ್ಡೆಯಾಗಿ ಬದಲಾಗುತ್ತದೆ. ಹಡಗಿನ ಮೇಲೆ ಟನ್ಗಟ್ಟಲೆ ಮಂಜುಗಡ್ಡೆ ಶೇಖರಣೆಯಾದರೆ ಹಡಗಿನ ತೂಕ ಹೆಚ್ಚಾಗಿ ಅದು ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಇದನ್ನು ತಪ್ಪಿಸಲು ಕಾರ್ಮಿಕರು ಚಳಿಯಲ್ಲೇ ನಿರಂತರವಾಗಿ ಸುತ್ತಿಗೆಯಿಂದ ಆ ಮಂಜುಗಡ್ಡೆಯನ್ನು ಒಡೆದು ಸಮುದ್ರಕ್ಕೆ ಎಸೆಯುತ್ತಲೇ ಇರಬೇಕು. ಈ ಕೆಲಸದಲ್ಲಿ ಕಾರ್ಮಿಕರು ಸಮುದ್ರಕ್ಕೆ ಬಿದ್ದು ಕೊರೆಯುವ ಚಳಿಗೆ ಮೃತಪಡುವ ಅಥವಾ ಯಂತ್ರಗಳಿಗೆ ಸಿಲುಕಿ ಕೈಕಾಲು ಕಳೆದುಕೊಳ್ಳುವ ಪ್ರಮಾಣ ಜಗತ್ತಿನ ಬೇರೆಲ್ಲ ಕೆಲಸಗಳಿಗಿಂತ 30 ಪಟ್ಟು ಹೆಚ್ಚು. 2. ಜ್ವಾಲಾಮುಖಿ ಗಂಧಕ ಕಾರ್ಮಿಕರು. ನೀವು ಎಂದಾದರೂ ನರಕದ ಬಾಗಿಲು ನೋಡಿದ್ದೀರಾ? ಇಂಡೋನೇಷ್ಯಾದ ಕವಾಯಿಜೆನ್ ಜ್ವಾಲಾಮುಖಿಗೆ ಹೋದರೆ ನಮಗೆ ಅದು ಕಾಣುತ್ತದೆ. ಅಲ್ಲಿನ ಕಾರ್ಮಿಕರು ಜಗತ್ತಿನ ಅತ್ಯಂತ ಸುಂದರವಾದ ಆದರೆ ಅಷ್ಟೇ ಭೀಕರವಾದ ನೀಲಿ ಬೆಂಕಿಯ ಮಧ್ಯೆ ಕೆಲಸ ಮಾಡುತ್ತಾರೆ. ಇದು ಸಕ್ರಿಯವಾಗಿರುವ ಜ್ವಾಲಾಮುಖಿ. ಇದರ ಬಾಯಿಯೊಳಗೆ ಸಲ್ಫರ್ ಅಥವಾ ಗಂಧಕ ಉತ್ಪತ್ತಿಯಾಗುತ್ತದೆ. ಈ ಗಂಧಕವನ್ನು ಸಕ್ಕರೆ ಶುದ್ಧೀಕರಣ, ಸೋಪು ಮತ್ತು ಕಾಸ್ಮೆಟಿಕ್ ತಯಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಇಲ್ಲಿನ ಕಾರ್ಮಿಕರ ದಿನಚರಿ ಹೇಗಿರುತ್ತದೆ ಎಂದರೆ, ಅವರು ಪ್ರತಿದಿನ ಜ್ವಾಲಾಮುಖಿಯ ಕುಳಿಯೊಳಗೆ ಇಳಿಯಬೇಕು. ಅಲ್ಲಿಂದ ನಿರಂತರವಾಗಿ ಅತ್ಯಂತ ವಿಷಕಾರಿಯಾದ ಸಲ್ಫರ್ ಡೈಆಕ್ಸೈಡ್ ಅನಿಲ ಹೊಗೆಯ ರೂಪದಲ್ಲಿ ಹೊರಬರುತ್ತದೆ. ಇದು ಕಣ್ಣು, ಮೂಗು, ಗಂಟಲನ್ನು ಸುಡುತ್ತದೆ ಮತ್ತು ಶ್ವಾಸಕೋಶವನ್ನು ನಾಶ ಮಾಡುತ್ತದೆ. ಯಾವುದೇ ಆಧುನಿಕ ಗ್ಯಾಸ್ ಮಾಸ್ಕ್ ಅಥವಾ ಸುರಕ್ಷಿತ ಕವಚಗಳಿಲ್ಲದೆ ಕೇವಲ ಒಂದು ಒದ್ದೆ ಬಟ್ಟೆಯನ್ನು ಬಾಯಿಗೆ ಕಟ್ಟಿಕೊಂಡು ಇವರು ಈ ವಿಷ ಅನಿಲದ ಮಧ್ಯೆ ಗಂಧಕದ ಕಲ್ಲುಗಳನ್ನು ಹೊಡೆಯುತ್ತಾರೆ. ನಂತರ ಸುಮಾರು 80 ರಿಂದ 100 ಕೆಜಿ ತೂಕದ ಗಂಧಕವನ್ನು 2 ಬುಟ್ಟಿಯಲ್ಲಿ ತುಂಬಿಕೊಂಡು ಅದನ್ನು ಒಂದು ಬಿದಿರಿನ ಕೋಲಿಗೆ ಕಟ್ಟಿ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಜ್ವಾಲಾಮುಖಿಯ ಕಡಿದಾದ ಕಲ್ಲಿನಿಂದ ಕೂಡಿದ ಅಪಾಯಕಾರಿ ದಾರಿಯಲ್ಲಿ 3 ಕಿಲೋಮೀಟರ್ ಮೇಲಕ್ಕೆ ಎತ್ತಬೇಕು. ಈ ಅತಿಯಾದ ಭಾರದಿಂದ ಅವರ ಬೆನ್ನು ಮೂಳೆಗಳು ಸಂಪೂರ್ಣವಾಗಿ ಬಾಗಿ ಹೋಗಿರುತ್ತವೆ. ಉಸಿರಾಟದ ಸಮಸ್ಯೆಯಿಂದ ಇಲ್ಲಿನ ಹೆಚ್ಚಿನ ಕಾರ್ಮಿಕರು 40 ರಿಂದ 50 ವರ್ಷ ವಯಸ್ಸಾಗುವಷ್ಟರಲ್ಲೇ ಪ್ರಾಣ ಬಿಡುತ್ತಾರೆ. 3. ಅಂಡರ್ ವಾಟರ್ ವೆಲ್ಡಿಂಗ್. ನೀರು ಮತ್ತು ವಿದ್ಯುತ್ ಇವೆರಡೂ ಎಂದಿಗೂ ಒಂದಾಗಬಾರದು. ಆದರೆ ಈ ಎರಡನ್ನು ಒಟ್ಟಿಗೆ ಸೇರಿಸಿ ಕೆಲಸ ಮಾಡುವವರೇ ಅಂಡರ್ ವಾಟರ್ ವೆಲ್ಡರ್ಸ್. ಸಮುದ್ರದ ಮಧ್ಯದಲ್ಲಿ ತೈಲ ನಿಲ್ದಾಣಗಳು, ಹಡಗುಗಳು ಅಥವಾ ಅಣೆಕಟ್ಟುಗಳನ್ನು ರಿಪೇರಿ ಬಂದಾಗ ಇವರೇ ಸಮುದ್ರದ ಆಳಕ್ಕೆ ಇಳಿಯಬೇಕು. ಇದು ಸಾಮಾನ್ಯ ಡೈವಿಂಗ್ ಅಲ್ಲ. ಸಮುದ್ರದಲ್ಲಿ 300 ರಿಂದ 400 ಅಡಿ ಆಳದಲ್ಲಿ ಸಂಪೂರ್ಣ ಕಗ್ಗತ್ತಲು ಇರುತ್ತದೆ. ಅಲ್ಲಿ ಮನುಷ್ಯನ ದೇಹದ ಮೇಲೆ ಬೀಳುವ ನೀರಿನ ಒತ್ತಡ ಊಹೆಗೂ ನಿಲುಕದ್ದು. ಇವರು ಆ ಕತ್ತಲೆಯಲ್ಲಿ ಭಾರೀ ಒತ್ತಡದ ಮಧ್ಯೆ ತಮ್ಮ ಕೈಯಲ್ಲಿ 10,000 ಡಿಗ್ರಿ
ಫ್ಯಾರನ್ಹೀಟ್ ಉಷ್ಣತೆಯನ್ನು ಹುಟ್ಟುಹಾಕುವ ವಿದ್ಯುತ್ ಉಪಕರಣಗಳನ್ನು ಹಿಡಿದುಕೊಂಡು ವೆಲ್ಡಿಂಗ್ ಮಾಡಬೇಕು. ಒಂದು ಸಣ್ಣ ತಪ್ಪು ಲೆಕ್ಕಾಚಾರವಾದರೂ ವಿದ್ಯುತ್ ಆಘಾತದಿಂದ ನೀರಿನಲ್ಲಿ ಸುಟ್ಟು ಕರಕಲಾಗುವ ಅಪಾಯವಿದೆ. ಇದಕ್ಕಿಂತಲೂ ದೊಡ್ಡ ಮತ್ತು ಭೀಕರವಾದ ಅಪಾಯವೆಂದರೆ ಡೆಲ್ಟಾ ಫಿ. ನೀರಿನ ಅಡಿಯಲ್ಲಿ ಎರಡು ಬೇರೆ ಬೇರೆ ಒತ್ತಡದ ಪ್ರದೇಶಗಳಿದ್ದರೆ ನೀರು ಅತಿ ವೇಗವಾಗಿ ಕಡಿಮೆ ಒತ್ತಡದ ಕಡೆಗೆ ನುಗ್ಗುತ್ತದೆ. ಉದಾಹರಣೆಗೆ, ಪೈಪ್ನಲ್ಲಿ ಒಂದು ಸಣ್ಣ ರಂಧ್ರವಿದ್ದು ಅದರ ಬಳಿ ಡೈವರ್ ಹೋದರೆ ಸಾವಿರಾರು ಪೌಂಡ್ ಒತ್ತಡವು ಆತನನ್ನು ಆ ಸಣ್ಣ ರಂಧ್ರದೊಳಗೆ ಎಳೆದುಕೊಳ್ಳುತ್ತದೆ. ಆತನ ದೇಹ ಅಕ್ಷರಶಃ ಆ ರಂಧ್ರದಲ್ಲಿ ಸಿಲುಕಿ ತುಂಡು ತುಂಡಾಗಿ ಹೋಗುತ್ತದೆ. ಇದನ್ನು ಬಿಡಿಸಿಕೊಳ್ಳಲು ಜಗತ್ತಿನ ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಜೊತೆಗೆ ಹಠಾತ್ತನೆ ಮೇಲೆ ಬಂದರೆ ರಕ್ತದಲ್ಲಿ ಗುಳ್ಳೆಗಳೇಳುವ ಡಿಕಂಪ್ರೆಷನ್ ಸಿಕ್ಸೆನ್ ಎಂಬ ಭೀಕರ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪುವ ಅಪಾಯವು ಸದಾ ಕಾಡುತ್ತದೆ. 4. ಹಾವಿನ ವಿಷ ತೆಗೆಯುವವರು. ಮನುಷ್ಯನಿಗೆ ಹಾವು ಕಚ್ಚಿದರೆ ಆತನನ್ನು ಉಳಿಸಲು ಆಂಟಿವೆನಮ್ ಬೇಕು. ಈ ಮದ್ದನ್ನು ತಯಾರಿಸಲು ಅಸಲಿ ಹಾವಿನ ವಿಷವೇ ಬೇಕು. ಈ ವಿಷವನ್ನು ತೆಗೆಯುವ ಕೆಲಸವನ್ನು ಮಾಡುವವರೇ ಸ್ನೇಕ್ ಮಿಲ್ಕರ್ಸ್. ಇವರು ಜಗತ್ತಿನ ಅತ್ಯಂತ ಅಪಾಯಕಾರಿ ಹಾವುಗಳಾದ ಕಿಂಗ್ ಕೋಬ್ರಾ, ಬ್ಲ್ಯಾಕ್ ಮಂಬಾ ಮತ್ತು ರ್ಯಾಟಲ್ ಸ್ನೇಕ್ಗಳನ್ನು ಪ್ರತಿದಿನ ತಮ್ಮ ಕೈಯಿಂದಲೇ ಹಿಡಿಯಬೇಕು. ಇದು ಮೃತ್ಯುವಿನ ಜೊತೆಗಿನ ಚೆಲ್ಲಾಟ. ಹಾವಿನ ತಲೆಯನ್ನು ನಿಮ್ಮ ಬೆರಳುಗಳಿಂದ ಬಿಗಿಯಾಗಿ ಹಿಡಿದು ಅದರ ಕೋರೆಹಲ್ಲುಗಳನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಂಚಿಗೆ ಕಚ್ಚಿಸಿ ವಿಷವನ್ನು ಸಂಗ್ರಹಿಸಬೇಕು. ಇಲ್ಲಿ ಕೇವಲ 1 ಮಿಲಿಸೆಕೆಂಡ್ ಏಕಾಗ್ರತೆ ತಪ್ಪಿದರೆ ಸಾಕು, ಹಾವುಗಳು ಬೆರಳುಗೆ ಕಚ್ಚುತ್ತವೆ. ಬ್ಲ್ಯಾಕ್ ಮಾಂಬಾದಂಥ ಹಾವಿನ ವಿಷ ಮನುಷ್ಯನ ದೇಹದಲ್ಲಿ ಸೇರಿದ ಕೇವಲ 20 ನಿಮಿಷಗಳಲ್ಲಿ ಆತನ ನರಮಂಡಲವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಉಸಿರುಗಟ್ಟಿಸಿ ಸಾಯಿಸುತ್ತವೆ. ಈ ವೃತ್ತಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠ 10 ಬಾರಿಯಾದರೂ ಈ ಭೀಕರ ಹಾವುಗಳಿಂದ ಕಚ್ಚಿಸಿಕೊಳ್ಳುತ್ತಾರೆ. ತಮಗೆ ಕಚ್ಚಿದ ಹಾವಿನ ವಿಷದಿಂದಲೇ ತಯಾರಾದ ಮದ್ದನ್ನೇ ಬಳಸಿ ತಮ್ಮ ಜೀವ ಉಳಿಸಿಕೊಂಡವರು ಇವರಲ್ಲಿದ್ದಾರೆ. 5. ಮರ ಕಡಿಯುವವರು. ಕಾಡಿನಲ್ಲಿ ಮರ ಕಡಿಯುವುದು ಮೇಲ್ನೋಟಕ್ಕೆ ಸುಲಭ ಎನಿಸಬಹುದು, ಆದರೆ ಅಮೆರಿಕದ ಕಾರ್ಮಿಕ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಅತಿ ಹೆಚ್ಚು ಸಾವು ನೋವು ಸಂಭವಿಸುವ ವೃತ್ತಿಗಳ ಪಟ್ಟಿಯಲ್ಲಿ ಇದು ಸದಾ ಮೊದಲ ಅಥವಾ 2ನೇ ಸ್ಥಾನದಲ್ಲಿರುತ್ತದೆ. ಇಲ್ಲಿ ಮನುಷ್ಯನ ಅತಿ ದೊಡ್ಡ ಶತ್ರು ಗುರುತ್ವಾಕರ್ಷಣೆ ಮತ್ತು ಅನಿರೀಕ್ಷಿತತೆ. 100 ಅಡಿ ಎತ್ತರದ ಟನ್ಗಟ್ಟಲೆ ತೂಕದ ಬೃಹತ್ ಮರಗಳು ಕಡಿಯುವಾಗ ಆ ಮರ ಯಾವ ದಿಕ್ಕಿನಲ್ಲಿ ಬೀಳುತ್ತದೆ ಎಂಬುದನ್ನು 100ಕ್ಕೂ 100 ನಿಖರವಾಗಿ ಊಹಿಸಲು ಸಾಧ್ಯವಿಲ್ಲ. ಮರ ಕಡಿಯುವಾಗ ಅದರ ಮೇಲಿರುವ ಒಣಗಿದ ದಪ್ಪ ಕೊಂಬೆಗಳು ಯಾವುದಾದರೂ ಸದ್ದಿಲ್ಲದೆ ಕಾರ್ಮಿಕರ ತಲೆ ಮೇಲೆ ಬೀಳುತ್ತವೆ. ಇವುಗಳನ್ನು ಕಾಡಿನ ಭಾಷೆಯಲ್ಲಿ ವಿಡೋ ಮೇಕರ್ಸ್ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಕಡಿದ ಮರಗಳು ಕಡಿದಾದ ಗುಡ್ಡಗಳ ಮೇಲಿಂದ ಉಳಿದುಕೊಂಡು ಬಂದು ಕಾರ್ಮಿಕರನ್ನು ಅಪ್ಪಚ್ಚಿ ಮಾಡುತ್ತವೆ ಮತ್ತು ಅವರು ಬಳಸುವ ಬೃಹತ್ ಚೈನ್ಸಾ ಯಂತ್ರಗಳು ಮರಕ್ಕೆ ಸಿಲುಕಿಕೊಂಡು ವಾಪಸ್ ಬಂದು ಕೈ, ಕಾಲು ಅಥವಾ ಕುತ್ತಿಗೆಯನ್ನು ಕತ್ತರಿಸುವ ಘಟನೆಗಳು ಇಲ್ಲಿ ಸರ್ವೇ ಸಾಮಾನ್ಯ. ಬೆಟ್ಟ, ಗುಡ್ಡಗಳ ದುರ್ಗಮ ಪ್ರದೇಶಗಳಲ್ಲಿ ಕೆಲಸ ಮಾಡುವುದರಿಂದ ಅಪಘಾತವಾದಾಗ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲು ಹೆಲಿಕಾಪ್ಟರ್ ಬರುವಷ್ಟರಲ್ಲೇ ಕಾರ್ಮಿಕರು ರಕ್ತಸ್ರಾವದಿಂದ ಪ್ರಾಣ ಬಿಟ್ಟಿರುತ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಭೀಕರ ಅಪಾಯಗಳಿದ್ದರೂ, ಸಾವು ಕಣ್ಣಿಗೆ ಕಾಣುತ್ತಲೇ ಇದ್ದರೂ ಮನುಷ್ಯರು ಈ ಕೆಲಸವನ್ನು ಏಕೆ ಮಾಡುತ್ತಾರೆ? ನಮ್ಮ ಆಧುನಿಕ ಜಗತ್ತಿನಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ ಈ ಕೆಲಸಗಳನ್ನು ವಹಿಸಲು ಸಾಧ್ಯವಿಲ್ಲವೇ? ಇದೆಲ್ಲಕ್ಕೂ ಯಂತ್ರಗಳನ್ನು ಬಳಸಬಹುದಲ್ಲವೇ ಎಂಬ ಪ್ರಶ್ನೆ ನಮಗೆ ಸಹಜವಾಗಿ ಮೂಡುತ್ತದೆ. ಹೌದು, ಕಾರ್ಖಾನೆಗಳಲ್ಲಿ ಕಾರುಗಳನ್ನು ತಯಾರಿಸಲು ರೋಬೋಟಿಕ್ ಬಳಸಬಹುದು, ಏಕೆಂದರೆ ಅಲ್ಲಿನ ವಾತಾವರಣ ನಿಯಂತ್ರಣದಲ್ಲಿರುತ್ತದೆ. ಆದರೆ ಜ್ವಾಲಾಮುಖಿಯ ಕಡಿದಾದ ಮತ್ತು ಕುಸಿಯುವ ಬಂಡೆಗಳ ಮೇಲೆ ರೋಬೋಟಿಕ್ ಕಳಿಸಲು ಸಾಧ್ಯವಿಲ್ಲ. ಸಮುದ್ರದ 40 ಅಡಿ ಅಲೆಗಳ ಮಧ್ಯೆ ಹೆಪ್ಪುಗಟ್ಟುವ ಮಂಜಿನಲ್ಲಿ ಮೀನಿನ ಬಲೆಗಳನ್ನು ಸರಿಪಡಿಸಲು ಯಾವ ಯಂತ್ರವೂ ಇನ್ನೂ ಸಿದ್ಧವಾಗಿಲ್ಲ. ಅಂಡರ್ ವಾಟರ್ ವೆಲ್ಡಿಂಗ್ನಲ್ಲಿರುವ ಅತ್ಯಂತ ಸೂಕ್ಷ್ಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಮನುಷ್ಯನ ಮೆದುಳಿಗೆ ಮಾತ್ರ ಇದೆ. ಪ್ರಕೃತಿಯ ಅನಿರೀಕ್ಷಿತ ವಾತಾವರಣದ ಎದುರು ನಮ್ಮ ಅತ್ಯಾಧುನಿಕ ತಂತ್ರಜ್ಞಾನ ಇಂದಿಗೂ ಮಂಡಿಯೂರುತ್ತದೆ. ಹೀಗಾಗಿ ಮನುಷ್ಯನ ಜೀವನವೇ ಇಲ್ಲಿ ಹಗ್ಗ ಮತ್ತು ಅನಿವಾರ್ಯದ ಯಂತ್ರವಾಗಿ ಬಳಕೆಯಾಗುತ್ತಿದೆ. ಸ್ನೇಹಿತರೆ, ಇತಿಹಾಸವನ್ನು ನಾವು ಸದಾ ರಾಜರು, ಯುದ್ಧಗಳು ಮತ್ತು ದೊಡ್ಡ ದೊಡ್ಡ ವಿಜ್ಞಾನಿಗಳ ಸಾಧನೆಗಳ ಮೂಲಕವೇ ನೋಡುತ್ತೇವೆ. ಆದರೆ ಮಾನವ ಕುಲದ ನಿಜವಾದ ಇತಿಹಾಸ ನಿರ್ಮಾಣದಲ್ಲಿರುವುದು ಕತ್ತಲೆಯಲ್ಲಿ, ಚಳಿಯಲ್ಲಿ, ಸಮುದ್ರದ ಆಳದಲ್ಲಿ ಮತ್ತು ಕಾಡಿನ ಮಧ್ಯದಲ್ಲಿ ತಮ್ಮ ರಕ್ತ ಬೆವರಿಳಿಸಿದ ಈ ಅನಾಮಧೇಯ ಕಾರ್ಮಿಕರಿಂದ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಜಗತ್ತಿನ ಕರಾಳ ಸತ್ಯಗಳು, ಭೂಮಿಯ ಮೇಲಿನ ಬೆರಗು ಉಳಿಸುವ ವಿಷಯಗಳು ಮತ್ತು ಇಂತಹ ರೋಚಕ ನೈಜ ಘಟನೆಗಳ ಆಳವಾದ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.